ಮತಗಳ್ಳತನ ಆರೋಪ ಅನ್ನೋದು ವಿಪಕ್ಷಗಳ ಕೈಗೆ ಸಿಕ್ಕಿರುವಂತ ಪ್ರಮುಖವಾದ ಅಸ್ತ್ರ. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮತಗಳ್ಳತನ ಅನ್ನೋ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದ್ದು ಈಗ ಹೋರಾಟದ ಹಾದಿಯನ್ನಾಗಿಟ್ಟಿದೆ. ಚುನಾವಣಾ ಆಯೋಗದ ವಿರುದ್ಧ ಹೋರಾಟ ನಡೀತಾ ಇದೆ. 25 ರಾಜಕೀಯ ಪಕ್ಷಗಳಿಂದ ಆಯೋಗದ ವಿರುದ್ಧ ಹೋರಾಟ. ಕಾಂಗ್ರೆಸ್ನ ನೇತೃತ್ವದಲ್ಲಿ ವಿಪಕ್ಷಗಳು ಹೋರಾಟಕ್ಕಿಳಿದಿವೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಾಂಗ್ರೆಸ್ ನಡೆಸ್ತಾ ಇರೋ ಪ್ರತಿಭಟನೆ. ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ವಿಪಕ್ಷಗಳು ಹೋರಾಟಕ್ಕಿಳಿದಿದೆ. 25 ರಾಜಕೀಯ ಪಕ್ಷಗಳು ಹೋರಾಟ ನಡೆಸ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಸತ್ ಭವನದಿಂದ ಚುನಾವಣಾ ಆಯೋಗಕ್ಕೆ ನಡಿಗೆ. ಕಾಂಗ್ರೆಸ್, ಎಸ್ಪಿ, ಟಿಎಂಸಿ, ಡಿಎಂಕೆ ನಾಯಕರು ಭಾಗಿಯಾಗಿದ್ದಾರೆ. 2 ಕಿಲೋಮೀಟರ್ ಪಾದಯಾತ್ರೆಗೆ ಮುಂದಾಗಿದ್ದ ವಿಪಕ್ಷಗಳ ನಾಯಕರು, ಲೋಕಸಭೆ, ರಾಜ್ಯಸಭೆ ಸೇರಿದಂತೆ 300ಕ್ಕೂ ಹೆಚ್ಚು ಸಂಸದರು ಭಾಗಿಯಾಗಿದ್ದರು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಪಾದಯಾತ್ರೆ. ಕಾಂಗ್ರೆಸ್ ನಾಯಕರು ಮತ್ತು ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ವಾಗ್ವಾದ ಆಗಿದೆ. ರಾಹುಲ್, ಪ್ರಿಯಾಂಕಾ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪ್ರತಿಭಟನೆ ವೇಳೆ ನಡೆದಂತಹ ಹೈ ಡ್ರಾಮಾ ಇದು. ಚುನಾವಣಾ ಆಯೋಗದ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ. ಕಾಂಗ್ರೆಸ್ನ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ. 25 ರಾಜಕೀಯ ಪಕ್ಷಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿವೆ. ಸಂಸತ್ ಭವನದಿಂದ ಚುನಾವಣಾ ಆಯೋಗದ ತನಕ 2 ಕಿಲೋಮೀಟರ್ ಪಾದಯಾತ್ರೆ. ಕಾಂಗ್ರೆಸ್, ಎಸ್ಪಿ, ಟಿಎಂಸಿ, ಡಿಎಂಕೆ ನಾಯಕರು ಈ ಹೋರಾಟದಲ್ಲಿ ಭಾಗಿಯಾದರು. वो एक्चुअली बात नहीं कर सकते, रियलिटी ये है, क्योंकि सच्चाई देश के सामने है और ये जो लड़ाई है ये राजनीतिक नहीं है, ये कॉन्स्टिट्यूशन की लड़ाई है, कॉन्स्टिट्यूशन को बचाने की लड़ाई है, 1 मैन 1 वोट की लड़ाई है. इसीलिए हमें साफ प्योर वोटर लिस्ट चाहिए. वो एक्चुअली बात नहीं कर सकते, रियलिटी ये है, क्योंकि सच्चाई देश के सामने है और ये जो लड़ाई है ये राजनीतिक नहीं है, ये कॉन्स्टिट्यूशन की लड़ाई है, कॉन्स्टिट्यूशन को बचाने की लड़ाई है, 1 मैन 1 वोट की लड़ाई है. इसीलिए हमें ರಾಹುಲ್ ಗಾಂಧಿ ತೋರಿಸಿದ್ದು ತಿರುಚಿದ ದಾಖಲೆಗಳು. ತಿರುಚಿದ ದಾಖಲೆ ತೋರಿಸಿ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಮತಗಳ್ಳತನದ ಆರೋಪ ಮಾಡಿದ್ದ ರಾಹುಲ್ ಗಾಂಧಿಗೆ ತಿರುಗೇಟಿದೆ. ರಾಹುಲ್ ಗಾಂಧಿ ತೋರಿಸಿದ್ದು ತಿರುಚಿದ ದಾಖಲೆಗಳು. ತಿರುಚಿದಂತ ದಾಖಲೆ ತೋರಿಸಿ ಆರೋಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಾಖಲೆ ಸಲ್ಲಿಸೋದಕ್ಕೆ ರಾಹುಲ್ ಗಾಂಧಿಗೆ ನೋಟಿಸ್ ಅನ್ನ ಆಯೋಗ ನೀಡಿದೆ. ಮಾಡಿದ ಆರೋಪಕ್ಕೆ ದಾಖಲೆ ಸಲ್ಲಿಸಿ ಅಂತ. ಇವೇನೇನು ಆರೋಪಗಳನ್ನ ಮಾಡಿದಿರೋ ಅದಕ್ಕೆ ಪೂರಕವಾದ ದಾಖಲೆಯನ್ನ ಕೊಡಿ ಅಂತ ನೋಟಿಸ್ ಅನ್ನ ಕೊಟ್ಟಿದೆ ಆಯೋಗ. ರಾಹುಲ್ ಗಾಂಧಿ
ತೋರಿಸಿರುವಂತಹ ದಾಖಲೆಗಳೇನಿದೆ ಅವೆಲ್ಲವೂ ಕೂಡ ತಿರುಚಲಾಗಿರುವಂತಹ ದಾಖಲೆಗಳು. ಮತಗಳ್ಳತನದ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ, ಅದಕ್ಕೆ ಆಯೋಗ ತಿರುಗೇಟನ್ನ ಕೊಟ್ಟಿದೆ. ಮಾಡಿದ ಆರೋಪಕ್ಕೆ ದಾಖಲೆ ಸಲ್ಲಿಸಿ ಅಂತ ಆಯೋಗ ನೋಟಿಸ್ ಕೊಟ್ಟಿದೆ. ಉತ್ತರಿಸ್ತಾರ ಹಾಗಾದ್ರೆ ಚುನಾವಣಾ ಆಯೋಗ ಕೊಟ್ಟಂತಹ ನೋಟಿಸ್ಗೆ ರಾಹುಲ್ ಗಾಂಧಿ? ಈ ನೋಟಿಸ್ನ ವಿಚಾರಕ್ಕೆ ರಾಜ್ಯ ಕಾಂಗ್ರೆಸ್ಸಿನ ನಾಯಕರು ಕೊಟ್ಟಂತ ರಿಯಾಕ್ಷನ್ ಏನು, ಬನ್ನಿ ನೋಡೋಣ. ದಾಖಲಾತಿ ಕೊಡಿ ಅಂತ ನೋಟಿಸ್ ಕೊಟ್ಟಿರೋದ್ರಿ, ನೀವೇನು ಅದಕ್ಕೇನು ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಇದ್ ಮಾಡಿದ್ರೆ ಹಿಂಗೆ ಕೊಡ್ಲಿ. ಅವ್ ಯಾರು ನೋಟಿಸ್ ಕೊಡಕ್ಕೆ? ನಾವು ಅವ್ನು ನೋಟಿಸ್ ಕೊಟ್ಟಿರೋದು. ವಿ ಹ್ಯಾವ್ ಪವರ್ಸ್ ಟು ಗಿವ್ ನೋಟಿಸ್, ವಿ ವಿಲ್ ಗಿವ್ ನೋಟಿಸ್. ಈ ಡಸಂಟ್ ಹ್ಯಾವ್ ಎನಿ ಪವರ್ಸ್ ಟು ಗಿವ್ ಅಸ್ ನೋಟಿಸ್. ಯಾವ ಅಫಿಡವಿಟ್ ಕೊಡಬೇಕು? ನಾವು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಗೆದ್ದಿದ್ದೀವಿ, ನೀನ್ ನ್ಯಾಯಬದ್ಧವಾಗಿ ಎಲೆಕ್ಷನ್ ಮಾಡಬೇಕು ಅಂತ ನಿಮ್ಗೆ ಅವಕಾಶ ಇದೆ ಹೊರತು ನೀವು ನಮ್ಗೆ ನೋಟಿಸ್ ಕೊಡೋ ಹಕ್ಕಿಲ್ಲ. ಏನಿದ್ರು ಕಾನೂನು ಉತ್ತರ ಕೊಡ್ತೀವಿ ಬಿಡಿ. ಅದೆಲ್ಲ AICC ಅವರು ಮತ್ತು PCC ಪ್ರದೇಶ್ ಕಾಂಗ್ರೆಸ್ ಸಮಿತಿಯವರು ನೋಡ್ಕೊಳ್ತಾರೆ. ಏಕೆಂದರೆ PCC ಅವರು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡೋದನ್ನು ಮಾಡಿದ್ದಾರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ. ಅವರು PCC ಅಧ್ಯಕ್ಷರಿಗೂ ಕೂಡ ಕೆಲವು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ, ಅದನ್ನು ಅವರು ಕೊಡ್ತಾರೆ. ನಮ್ಮ ಅಧ್ಯಕ್ಷರು ಏನು ಕ್ಲಾರಿಫಿಕೇಶನ್ಸ್ ಕೇಳಿದಾರೋ ಅದನ್ನೆಲ್ಲ ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.